ಒಂದು ಟ್ರಸ್ಟಿ ಆಗಿ ಅವ್ರು ಮಾಡ್ಕೊಂಡಿರ್ತಾರೆ. ಈಗ ಕರ್ನಾಟಕ ಸರ್ಕಾರ ಭೂಮಿ ಅದು ಕರ್ನಾಟಕ ಸರ್ಕಾರದ ಕಬ್ಜದಲ್ಲೇ ರೆವಿನ್ಯೂ ಇಲಾಖೆದಲ್ಲೇ ಇರ್ತದೆ, ಜಿಲ್ಲಾಡಳಿತದಲ್ಲಿ. ಹಾಗಾಗಿ ಈ ಡೆವಲಪ್ಮೆಂಟ್ಸ್ ಮಾಡಿ ಮತ್ತು ಈ ಪ್ರಸಾದ ಯೋಜನೆಯನ್ನು ಡೀಪರ್ ಮಾಡಿ ಎಲ್ಲ ಅದೇನಾದರೂ ಸಕ್ಸಸ್ ಆಗಿ ಪಾಸ್ ಆದಮೇಲೆ ಅದಕ್ಕೆ ಮತ್ತೆ ನಾವೇನು ರೂಪಿಸ್ಬೇಕು ಜಿಲ್ಲಾಡಳಿತ ಕುಂತು ಮಾಡ್ತೀವಿ. ಮುಂದೆ ಈಗ ಅದನ್ನು ಈಗ ಪ್ರಸಾದ ಯೋಜನೆದು ಸ್ಕೀಮ್ ಬಂದಮೇಲೆ ಅವ್ರು ಕೇಳ್ತಾರೆ ಏನಿರ್ಬೇಕು ಇಲ್ಲ ಅಂತ. ಇದೇ ನಮ್ಮ ಜಿಲ್ಲಾಡಳಿತದ ಟ್ರಸ್ಟ್ ಇದು ನಡೀತದ ಇಲ್ಲ ಇದಕ್ಕೆ ಇನ್ನೊಂದು ಟ್ರಸ್ಟ್ ಏನಾದರೂ ಪರ್ಮಿಷನ್ ಮಾಡ್ಬೇಕಾ ಅವ್ರು ಕೇಳಿದಾಗ ಅದಕ್ಕೆ ನಾವು ಜಿಲ್ಲಾಡಳಿತ ನಾವು ಕುಂತು ಚರ್ಚೆ ಮಾಡಿ ಅದಕ್ಕೆ ನಮ್ಗೆ ಸ್ಯಾಂಕ್ಷನ್ ಮಾಡಿದ ಮೇಲೆ ನಾವು ಇದಾದ ಮೇಲೆ ಅದಕ್ಕೆ ಏನು ಬೇಕಂತೇಳಿ ನಾವು ರೂಪಿಸ್ತೀವಿ. ಈಗ ನಾವು ಇವೆಲ್ಲ ಇಷ್ಟೆಲ್ಲ ಗೌರ್ಮೆಂಟ್ ಖರ್ಚು ಮಾಡಿದ ಮೇಲೆ ಬರುವಂಥ ಕೆಲವಾದ ದೇವಸ್ಥಾನ ಒಳಭಾಗದಲ್ಲಿ ಅವ್ರಿಗೇನು ಬಿಟ್ಟು ಅವ್ರಿಗೇನು ಪೂಜೆ ಮಾಡೋದು ತಟ್ಟೆ ಅವೆಲ್ಲ ಇರೋಂಥವ್ರಿಗೆಲ್ಲ ಉಳಿದ ಅದನ್ನೆಲ್ಲ ವ್ಯವಸ್ಥೆ ಮುಂದೆ ಅದನ್ನು ಕುಂತು ಮಾಡ್ತೀವಿ. ಅದು ಸ್ಯಾಂಕ್ಷನ್ ಆದಮೇಲೆ ಇದಕ್ಕೆ ಫಸ್ಟ್ ರೂಪಾಯಿಗಳನ್ನು ಕೆಳಗೆ ಕಾಲಮ್ಗಳಾಕಿ ಒಬ್ಬ ಕಾಂಟ್ರಾಕ್ಟರ್ ಪಾರ್ಸಿ ಹೊಡೆದೋಗಿ ಅಲ್ಲಿ ಬಿಟ್ಟು ಹೋಗಿದೆ ಕೆಲಸ. ಅದಾದ ನಂತರ 14 ಕೋಟಿ ರೂಪಾಯಿಗಳನ್ನು ನಾನು ಮತ್ತೆ ಬಂದಮೇಲೆ ಫಸ್ಟ್ MLA ಆದಮೇಲೆ ಅದನ್ನು ರಿವೈಸ್ ಮಾಡಿಸಿ ಮುಗಿಸ್ಕೊಡೋದಕ್ಕೆ ಅದಕ್ಕೆ 14 ಕೋಟಿ ರೂಪಾಯಿ ಈ ಬ್ರಿಡ್ಜಿಗೆ ಆಯ್ತು. ಪೂರ್ವ ಕುರ್ದ 19 ಕೋಟಿ ಆಗ್ತದೆ. ಅದು ಮೊದಲು ಇದೆಲ್ಲ ಸೇರಿದ್ರೆ 19 ಕೋಟಿ ಆಗ್ತದೆ. ಆಮೇಲೆ ಆ ಕಡೆದು ಬ್ರಿಡ್ಜು ಮೊದಲು 7 ಕೋಟಿ ರೂಪಾಯಿ 6 ಕೋಟಿ 80 ಲಕ್ಷ ಎಷ್ಟು ಅದನ್ನು ಫಸ್ಟು ಅವರು ಮಾಡಿ ಕೆಲವು ಕಾಲಮ್ಗಳಾಕಿ ಅದು ಬಿಟ್ಟಿದ್ದರು. ಆಮೇಲೆ ಅದಕ್ಕೆ 24 ಕೋಟಿ ರೂಪಾಯಿಗಳನ್ನು ಮತ್ತೆ ಪುನಃ ಎಸ್ಟಿಮೇಟ್ ಮಾಡಿ ಮತ್ತೆ ಸ್ಟೇಟ್ ಕಮಿಟಿಯಿಂದ ಪಾಸ್ ಮಾಡಿ ಕೊಟ್ಟಮೇಲೆ ಅದು 24 ಕೋಟಿ 24 ಕೋಟಿ ಪ್ಲಸ್ ಅದೊಂದು 6 ಅಂದರೆ 30 ಕೋಟಿ ರೂಪಾಯಿಗಳ ಈ ಬ್ರಿಡ್ಜ್ಗಳು. ಅದ್ರ ಜೊತೆಗೆ ಆದಮೇಲೆ ಆ ಕಡೆ ಸಣ್ಣದೊಂದು ಬ್ರಿಡ್ಜ್ ಮತ್ತೆ ಕಟ್ತಾ ಇದ್ವಿ, ಅದು 1.5 ಕೋಟಿ ರೂಪಾಯಿ ಅದು ಬ್ರಿಡ್ಜ್ ಅದು ಕೋಟಿ. ಆಮೇಲೆ ಈಗ ಸ್ಟೆಪ್ಸು ಅವೆಲ್ಲ ಮಾಡ್ತಾಯಿದ್ವಿ, ಸ್ಟೆಪ್ಗಳು ಅವೆಲ್ಲ ಮಾಡ್ತಾಯಿದ್ವಿ. ಅದು ಸ್ನಾನ ಮಾಡೋದು 1 ಕೋಟಿ 87 ಲಕ್ಷ ರೂಪಾಯಿ ಅಷ್ಟೇ ಇರ್ಬೇಕು ಸ್ಟೆಪ್ಗಳು. ಆಮೇಲೆ ಶೌಚಾಲಯಗಳು ಮಾಡೋದಕ್ಕೆ ಅವೆಲ್ಲ ಮಾಡ್ತಾಯಿದ್ವಿ. ಇನ್ನೂ ಒಂದು 2 ಕೋಟಿ ರೂಪಾಯಿ ನಾವು HKDB ಎಲ್ಲ ಕೊಡ್ಬೇಕಂತ ಕೊಟ್ಟಿದ್ದೀನಿ. ಈ ಗೇಟ್ಗಳು ಅಳವಡಿಸ್ತೀವಿ ಅಂದರೆ ಒಂದು 300 ಮೀಟ್ರು 300, 400, 500 ಮೀಟ್ರ್ ಸರೌಂಡಿಂಗ್ ಯಾವುದು ವೆಹಿಕಲ್ ಹೋಗ್ಬಾರ್ದಂತ ದೇವಸ್ಥಾನ ಹತ್ರ. ಇಲ್ಲೇ ಪಾರ್ಕಿಂಗ್ ಮಾಡಿ ಅಲ್ಲಿ 1-2 ತಾತ್ಕಾಲಿಕ ನಾವು ಈಗ ಸದ್ಯ ಮಾಡೋದು ಈ ಪ್ರಸಾದ ಯೋಜನೆ ಆದಮೇಲೆ ಇನ್ನೂ ಬೇರೆ ಮಾಡೋಲ್ಲ ಆಗ್ತದೆ. ಈಗ ಸದ್ಯ ನಾವೇನು ಮಾಡ್ತೀವಿ ಎಲ್ಲ ಕಡೆ ಗೇಟ್ ಅಳವಡಿಸಿ ಆ ಜನರನ್ನ ಡೈವರ್ಟ್ ಮಾಡಿ ಹಿಂಗೆ ಹೋಗ್ತಾರೆ. ಈಗ ರೋಡ್ ಈ ಕಡೆ ಕೊಟ್ಬಿಟ್ಟು ನಾವು ಊರಕ್ಕೆ ಹೋಗೋಕ್ಕೆ ಇಲ್ಲಾಂದ್ರೆ ಗುಡಿ ಮುಂದೆ ಹೋಗ್ತಿದ್ರು ಅವರೆಲ್ಲ ಜನಗಳು ಆ ಕಡೆ ಹೋಗೋದಕ್ಕೆ ಮಾಡೀವಿ. ಮತ್ತು ಶೌಚಾಲಯ ಮಾಡ್ತೀನಿ, 2 ಕಡೆ ಪಾರ್ಕಿಂಗ್. ಅಲ್ಲೇನು ಪ್ರಾರ್ಥನೆ ಮಾಡ್ತಾರಲ್ಲ ಗಿಡದ ಹತ್ರ ಒಂದು 300-400 ಜನಕ್ಕೆ ಕುಂತು ಅವರು ಪ್ರಶಾಂತವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅದೆಲ್ಲ ಒಂದು ಮಾಡಿಸ್ತೀನಿ, ಸ್ಟೆಪ್ ಮಾಡ್ಬೇಕು. ಹಿಂಗೆ ರೌಂಡಿಂಗ್ ಕುಂದ್ರಕ್ಕೆ ಮತ್ತು ಅವ್ರಿಗೆ ಏನಾದ್ರು ಮಳೆ ಬಂದರೆ ಅದಕ್ಕೆ ಏನು ನೋಡ್ತಾ ಇದ್ದೀವಿ ಏನು ಮಾಡ್ಬೇಕಂತೇಳಿ ಒಂದು ಎಸ್ಟಿಮೇಟ್ ಮಾಡಿ ಇಷ್ಟು ಮಾಡಿ ನಾವು ಸದ್ಯಕ್ಕೆ ಇದು ಮಾಡ್ತೀವಿ. ಅಲ್ಲಿ ಆ ಗಿಡದ ಹತ್ರ ಪ್ರತಿ ಸಲ ಅಲ್ಲಿ ಭಕ್ತರು ಬಂದವರು ಸಾಯ್ತಾಯಿದ್ರು, 2-3 ಸಲ ಅಲ್ಲಿ ಒಂದು ಸುಳಿ ಅದ, ಅದಕ್ಕೆ ಅಲ್ಲಿಗೆಲ್ಲ ಪ್ರೊಟೆಕ್ಷನ್ ವಾಲ್ ಮಾಡಿ ಅದಕ್ಕೆ ಜಾಲಿ ಮಾಡಿಸ್ತೀವಿ. ಆ ಕಡೆ ನೋಡೋಕೆ ಕಾಣ್ಬೇಕಷ್ಟೇ, ಜಾಲಿ ಇಳಿಬಾರ್ದು ಯಾರಂತ. ಎಲ್ಲಿ ಇಳಿಬೇಕಂದ್ರೆ ಈಗ ನಾವು ಸ್ಟೆಪ್ ಮಾಡಿವಲ್ಲ ಅಲ್ಲೇ ಬರ್ಬೇಕು ಸ್ನಾನಕ್ಕೆ. ಅದ್ರ ಬಗಲಾಗ ಮಹಿಳೆಯರಿಗೆ ಒಂದು ಶೆಡ್ ಇತ್ತು, ಅದು ನೋಡಿದ್ರೆ ಅದನ್ನು ಮಹಿಳೆಯರಿಗೆ ಇದು ಮಾಡಿಸ್ತಾಯಿದ್ವಿ. ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಬಕ್ಕ ಬಟ್ಟೆಗಳು ಮಾಡೋದು ಅದು ಮಾಡಿ. ಈ ಕಡೆ ಗೋಶಾಲೆ ಅವೆಲ್ಲ ಈ ಕಡೆ ಮಾಡ್ಬೇಕು. ಇದು ಒಟ್ಟಾರೆ ಇಷ್ಟು ಒಂದು 277 ಕೋಟಿ ರೂಪಾಯಿ ಆಗಿರ್ತದೆ ನನಗೆ ಈ 4-5 JDP. ಅಲ್ಲಿ ಇದೊಂದು JDP ಅಲ್ಲ, ಈ ಕಲ್ಮಾಲ ಬರ್ಬೋದು, ಕಲ್ಮಾಲ ಇರ್ಬೋದು, ಚಿಕ್ಕಸುಗೂರು ಇರ್ಬೋದು, ದೇವಸುಗೂರು ಇರ್ಬೋದು. ಇದು ದೇವಸುಗೂರಿನಲ್ಲಿ ವೀರಭದ್ರೇಶ್ವರ ಲಿಂಗ ಧಾರಣೆ ಮಾಡಿದ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾಯಿದ್ದೀವಿ. ಸುಮಾರಲ್ಲಿ 1.5 ಕೋಟಿ ರೂಪಾಯಿ ಮೇಲೆ 1 ಕೋಟಿ 60 ಲಕ್ಷ ಮುಂದುಗಡೆ 68 ಫೀಟು ವಿಗ್ರಹ. ಅದು ಒಂದು ವೀರಭದ್ರೇಶ್ವರ ಲಿಂಗವನ್ನು ಕೊಡ್ತಾನೆ, ಆಂಜನೇಯ ಲಿಂಗ ಇತ್ತು ಅಂತಲ್ಲ ಅಂದರೆ ರಾವಣಸೂರ ಯಾರು ಸುಮಾರು ಇದು ಮಾಡಿ ಕಳಿಸ್ತಾನೆ ಹೋಗಿ ಸ್ಥಾಪನೆ ಮಾಡೋಕೆ, ಅವಾಗ ಅದನ್ನು ಲಿಂಗಧಾರಣೆ ವೀರಭದ್ರೇಶ್ವರ ಉತ್ತರಾಗಿ ಕೊಟ್ಟಿರ್ತಾನೆ. ಅದು ಮೂರ್ತಿ ಸ್ಥಾಪನೆ ನಡೆದದು. ಆಲ್ರೆಡಿ ಈಗ ನೆಲದ ಬೇಸ್ಮೆಂಟ್ ಮೇಲೆ ಮೂರ್ತಿ ಎಲ್ಲ ಮಾಡ್ತದೆ. ಮೂರ್ತಿವೆಲ್ಲ ಇವಾಗ್ಯಾವು. ಅದರಿಂದ ಮಂಟಪ ಎಲ್ಲ ದಾಸೋಹ ಮಂಟಪಗಳು ಎಲ್ಲ ಕೆಡು. ಈಗೆಲ್ಲ ದಾಸೋಹ ಮಂಟಪ ಹಳೇದೇ ಇದೆ, 20 ವರ್ಷ ಇಲ್ಲ ಕೆತ್ತಿದ್ವಲ್ಲ, ಕಿತ್ತಿ ಕಟ್ಟಕತ್ತಿ ಕನ್ಸ್ಟ್ರಕ್ಷನ್ ನಡೆದು ಪೂರ ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ನಡೆದು 2.5 ಕೋಟಿ ರೂಪಾಯಿ ದಾಸೋಹ ಮಂಟಪ ಮಾಡ್ತಾಯಿದ್ವಿ. ಆಮೇಲೆ ಡಬಲ್ ರೋಡ್ ಆ ಕಡೆ ಎಲ್ಲ ರೋಡ್ ಮಾಡಿ ಲೈಟ್ ಹಾಕಿದ್ವಿ. ಈ ಅಲ್ಲಿ ಇದರಲ್ಲಿ ಯಾರು ದೇವಸುಗೂರಿನಲ್ಲಿ ಅದನ್ನು ಪ್ರಸಾದಕ್ಕೆ ಒಂದು ರೆಕಮೆಂಡ್ ಮಾಡಿವಿ. ಬಟ್ ಒಟ್ಟಾರಾಗಿ ಅವು ದೇವಸ್ಥಾನಗಳು ಸಣ್ಣ ಅಲ್ಲೆಲ್ಲ ನಡೆದವು. ಇನ್ನು ಆ ಭಾಗದ್ದು ಇನ್ನು ಭಾಳ ಅವು. ಪಂಚಮುಖಿದು 108 ಫೀಟಿಗೂ ವಿಗ್ರಹ ಮಾಡ್ತಾಯಿದ್ವಿ. ಈಗ ಆಲ್ರೆಡಿ ಮಂಟಪ ಆಗಿಬಿಟ್ಟದು, ಮಂಟಪ ಛತ್ತ ಆಗ್ತಾಯಿದ್ದಾರೆ. ಅದು 108 ಫೀಟ್, ಅಲ್ಲಿಂದ 108 ಫೀಟ್ ಅಂದರೆ ನಾವು ಮಂತ್ರಾಲಯಕ್ಕೆ ಪಂಚಮುಖಿ ಆಂಜನೇಯ ಕಾಣಬೇಕಂತ ನನ್ನ ಕಾನ್ಸೆಪ್ಟ್.
ಯಾಕಂದ್ರೆ ಅದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅದಲ್ಲ, ಅದು ಈಗ ಅವ್ರಿಗೆ ಇಲ್ಲ ಬ್ರಿಡ್ಜ್ ಅವಶ್ಯಕತೆ ಅದಂತೇಳಿ ಈಗ ನೀರು ನದಿ ಎಲ್ಲ ಡ್ರೈ ಆಗ್ಯದಲ್ಲ, ಅವ್ರಿಗೆ ಅಷ್ಟು ನೀರು ಇದ್ದಾಗ ಅವ್ರಿಗೆ ಅನಿಸ್ತಾ ಇರಲಿಲ್ಲ. ಈಗ ಮೊನ್ನೆ ನಾವು ಗುರುಗಳು ಯಾವ್ದು ಮಾತು ನಾ ಕೇಳ್ತೇವೆ, ನಿನ್ನೆ ಯಾವ್ದು ಪೇಪರ್ ಯಾವ್ದ್ರಾಗ ನೋಡ್ತಾ ಇದ್ದೆ, ಒಂದನಿ ನೀರಿಲ್ಲ ಇದಾಗ್ತದೆ ಅಂತೇಳಿ. ಅಂದರೆ ನೀರಿನ ಬೆಲೆ ಏನು ಅರ್ಥ ಆಗ್ತದೆ, ನಮಗೇನು ನಮ್ಮ ಸ್ವಾರ್ಥ ಇರಲಿಲ್ಲ. ಮಂತ್ರಾಲಯಕ್ಕೆ ಬರೋರು ಕರ್ನಾಟಕ ಭಕ್ತರೇ 80%. ಆ ಜನಕ್ಕೆ ಇದಾಗಬೇಕು. ರಾಯರಿಗೆ ಬಂದಾಗ ನೀರಿಲ್ಲಪ್ಪ ಅಂತ ಅನ್ನಬಾರ್ದು ಅನ್ನೋ ಉದ್ದೇಶ, ಮತ್ತು ನಮಗೆ ಈ ಕಡೆ ಹಳ್ಳಿಗಳಿಗೆ ಕುಡಿಯೋ ನೀರು ರೈತರಿಗೆ ಆಗ್ತದೆ. ಆಮೇಲೆ ಈ ಕಡೆ ಟೂರಿಸಮ್ ಕೂಡ ಇಬ್ಬರು ಅಲ್ಲಿದ್ದ ಬ್ರಿಡ್ಜ್ ಮೇಲೆ ನಡ್ಕೊಂತ ಬರ್ತಾರೆ ಈ ಕಡೆ ಅಂತ ನಂದೊಂದು ಕಾನ್ಸೆಪ್ಟ್ಲಿಂದ 154 ಕೋಟಿ ಟೆಂಡರ್ ಆಗಿ ಅಗ್ರಿಮೆಂಟ್ ಆಗಿ ರೆಡಿ ಅದ. ಈಗ ಅದು ಸಣ್ಣ ಒಂದು ಟೆಕ್ನಿಕಲ್ಗೆ ಅವ್ರೊಂದು ಪರ್ಮಿಷನ್ ಇದೆಲ್ಲ ಇದ್ರ ಸಲುವಾಗಿ ನಿಂತಿತ್ತು. ಮೊನ್ನೆ ಗೇಟ್ಗಳನ್ನು ಉದ್ಘಾಟನೆ ಸಂದರ್ಭದಲ್ಲಿ ಈ ಸಬ್ಜೆಕ್ಟ್ ಕೂಡ ಅವರಿಗೆ ಕೊಟ್ಟಿದ್ವಿ. ಇದು ಮತ್ತು ಚಿಕ್ಕಲ್ ಪರಿವರ್ತರ ಅಲ್ಲಿ ಮಾಡಿದಂಥವ್ರು 2 ಬ್ರಿಡ್ಜು ಅದಕ್ಕೆ ಈಗೇನು ಕ್ಲಿಯರ್ ಕೊಡ್ತು ಅಂದ್ರೆ ಕೊಟ್ಟರೆ ಅದು ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಂತ್ರಾಲಯದಿಂದ ಪಂಚಮಿತ್ತಾಗ ನಡ್ಕೊಂತ ಹೊಡೆಯತ್ತಾರೆ ನೋಡಿ ಜನ. ಹಿಂಗೆ ಬರ್ತಾರೆ ನಡ್ಕೊಂತ ವರ್ಗ ಮೇಲೆ ಆಕ್ಷೇಪ ಇದೆಯಲ್ಲ, ಆಕ್ಷೇಪ ಇದೆಯಲ್ಲ ಅಲ್ಲಿ ಯಾವುದು ಏನು ವೆಹಿಕಲ್